ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಲ್ಲಿ ಅಧಿಕಾರಿಗಳ ದರ್ಬಾರ್ ನಡೀತಾ ಇದೆ. ಎಂಸಿಸಿ ಮೂಡಾದಲ್ಲಿ ಅಧಿಕಾರಿಗಳದ್ದೇ ದರ್ಬಾರ್ ಇದೆ. ಮೂಡ ಈಗ ಕೇವಲ ನಗರಕ್ಕೆ ಸೀಮಿತವಾಗಿಲ್ಲ. ಕೆಲವು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಕೂಡ ಮೂಡ ವ್ಯಾಪ್ತಿಗೆ ಸೇರಿವೆ. ಆ ಪ್ರದೇಶಗಳ ಜನರಿಗೆ ಸಾಮಾನ್ಯ ಸವಲತ್ತುಗಳು ಇಲ್ಲ. ಎಲ್ಲ ಸೌಲಭ್ಯ ಒದಗಿಸುವುದು ಮೂಡ ಅಧಿಕಾರಿಗಳ ಕರ್ತವ್ಯ. ಮೈಸೂರು ಈಗ ಅಧಿಕಾರಿಗಳಿಂದಲೇ ನಡೀತಾ ಇದೆ. ಈ ವಿಚಾರ ಖುದ್ದು ಕಾಂಗ್ರೆಸ್ ಶಾಸಕರಿಗೂ ಗೊತ್ತು. ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಶಾಸಕರಿಗೆ ಗೊತ್ತಿರೋದಿಲ್ಲ. ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಸರಲ್ಲಿ ಏನು 14 ನಿವೇಶನಗಳು ಅದು ಈ 55 ಅಲ್ಲಿ ಅಕ್ರಮವಾಗಿ ಏನು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು, ಅದನ್ನ ಅವರು ರಿಟರ್ನ್ ಮಾಡಿರ್ತಕ್ಕಂಥದ್ದು ಎಲ್ಲಾನು ಕೂಡ ಹೋರಾಟವನ್ನು ನೋಡಿದೀರಾ. ನಂತರ ಸುಮಾರು 4,000 ಏನು ನಿವೇಶನಗಳು ಅಕ್ರಮವಾಗಿ ಅದು ಜನರಿಗೆ ನೀಡಲಾಗಿದೆ ಅಂತಾನು ಕೂಡ ಬಹಳ ಒಂದು ದೊಡ್ಡ ಆರೋಪ ಇದೆ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿ ಅನೇಕರು ಕೂಡ ಇದಕ್ಕೆ ಒಂದು ರೀತಿಯ ಒಂದು ಎಲ್ಲರೂ ಶಾಮೀಲಾಗಿ ಒಂದು ಸಂಘಟಿತ ಒಂದು ಷಡ್ಯಂತ್ರ ನಡೆದಿದೆ ಅಂತ ಎಲ್ಲರೂ ಬಹಳ ಸ್ಪಷ್ಟವಾದಂತಹ ಆರೋಪಗಳು ನಡೀತಾ ಇದೆ. ನೀವೇ ಕವರೇಜ್ ಮಾಡಿದೀರಾ, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ನಮ್ಗೆ ಬೇಕಾಗಿರೋದು ಎಲ್ಲ ನಗರದ ಕೋಣೆಲ್ಲೂ ಸಹ ಇವತ್ತು ಮೂಡ ಬರೀ ನಗರ ಅಲ್ಲ, MCC ವ್ಯಾಪ್ತಿ ಅಲ್ಲ, ಅದನ್ನ ಮೀರಿ ಇವತ್ತು ಚಾಮುಂಡೇಶ್ವರಿಯಲ್ಲಿ ಅನೇಕ ನಗರ ಸಭೆಗಳು, ಅನೇಕ ಪಟ್ಟಣ ಪಂಚಾಯತಿಗಳು, ಅದರ ಗ್ರಾಮ ಪಂಚಾಯತಿಗಳು ಕೂಡ ಬಡಾವಣೆಗಳು ಮೂಡ ಅಡಿಯಲ್ಲೇ ಬರೋದು. ಅಲ್ಲಿ ಅವ್ರಿಗೆ ಸಾಮಾನ್ಯವಾದಂತಹ ಸೌಲಭ್ಯಗಳು ಇಲ್ಲ. ನಮ್ಮ ನಗರದಲ್ಲಿರೋ ಸೌಲಭ್ಯಗಳು ಅಲ್ಲಿ ಇಲ್ವೇ ಇಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಮೂಡ ಪ್ರಥಮ ಕರ್ತವ್ಯ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಕೆಲಸದಲ್ಲಿ. ಇವತ್ತು ಅಧಿಕಾರಿಗಳು ಮೈಸೂರು ಬರೀ ಅಧಿಕಾರಿಗಳಿಂದಾನೇ ನಡೆಸ್ತಾ ಇರೋದು ಕೆಲಸ. ಬರೀ ಮೇಲ್ಮಟ್ಟದಲ್ಲಿ ಮುಖ್ಯಮಂತ್ರಿ ಇವತ್ತು ಏನ್ ನಡೀತಾ ಇದೆಯೋ ಇಲ್ವೋ ಹೇಳಿಲ್ಲ, ಬಟ್ ಹಿಂದೆ ನಾವು ಹೇಳ್ತಾ ಇರೋದು ಮಾಜಿ ಮುಖ್ಯಮಂತ್ರಿ ಒಂದು ಸಮಯದಲ್ಲಿ ಅವರು ಆಡಳಿತ ಅವ್ರ ಕೈಯಲ್ಲಿ ಇರುವಾಗ ಆ ಸಮಯದಲ್ಲಿ ಇವತ್ತು ಸಂಪೂರ್ಣವಾಗಿ ಬರೀ ಅಧಿಕಾರಿದ ಒಂದು ಸರ್ಕಾರ ಮೈಸೂರಲ್ಲಿ ನಡೀತಾ ಇತ್ತು. ಇಲ್ಲಿ ಒಂದು ಏನು MCC ಇರ್ಬೋದು, ಈ ಒಂದು ಮೂಡ ಇರ್ಬೋದು, ಎಲ್ಲಾನು ಕೂಡ ಅವ್ರು ಏನ್ ಹೇಳ್ತಾ ಇದ್ರು ಕೇಳ್ತಾ ಇದ್ರು, ಅದೇ ಒಂದು ಕೆಲಸ ತೀರ್ಮಾನಕ್ಕೆ ಬರ್ತಾ ಇದ್ರು. ಅಧಿಕಾರಿಗಳು ಯಾವ್ದೇ ಒಂದು ಇಲ್ಲಿ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಮಾತಿರ್ಬೋದು, ಕಾಂಗ್ರೆಸ್ನವರೇ ಬೇಕಾದ್ರೆ ಕೇಳಿ, ಎಷ್ಟೋ ಸತಿ ಸಭೆಗಳಲ್ಲಿ ಅವರೇ ಹೇಳಿದ್ರು ನಮ್ಗೆ ಮಾಹಿತಿ ಇಲ್ಲ. ವೈಟ್ ಟಾಪಿಂಗ್ ಮಾಡುವಾಗ ಅವ್ರು ಕಾಂಗ್ರೆಸ್ MLA ಮಾಹಿತಿ ಇಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಎಲ್ಲಾರ್ಗು ಕೂಡ ಒಂದು ಜೊತೆಗೆ ತಗೊಂಡ್ ಹೋಗ್ಬೇಕು.